ನೋಡಿ ನಾನು ಸಹ ಮುಖಕ್ಕೆ ಹಾಕಿದ್ದೆ. ಆ್ಯಕ್ಚುಲಿ ಅರ್ಧಕ್ಕೆ ಮಾತ್ರ ಹಾಕಿದ್ದು, ಡಿಫ್ರೆನ್ಸ್ ನೋಡುವ ಅಂತೇಳಿ. ಈ ಕಡೆ ಹಾಕಲಿಲ್ಲ, ಈ ಕಡೆ ಹಾಕಿದ್ದೀನಿ. ಸ್ವಲ್ಪ ಡಿಫ್ರೆನ್ಸ್ ಇದೆ. ನನಗೆ ಮುಟ್ಟ ಒಂದು ಫೀಲ್ ಆಗುತ್ತೆ. ಈ ಕಡೆ ಸ್ವಲ್ಪ ರಫ್ ಅಂತ ಅನಿಸುತ್ತೆ, ಈ ಕಡೆ ಸ್ಮೂತ್ ಇದೆ. ಹಾಗೆಯೇ ಕಲರ್ ಡಿಫ್ರೆನ್ಸ್ ಸಹ ಇದೆ. ಎಂತ ನೋಡೋದು, ಖಂಡಿತ ಹೋಗುತ್ತೆ. ಇಲ್ಲ, ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿದೆ. ಬಹಳಷ್ಟು ರಿಸರ್ಚ್ ಮಾಡಿ 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 ಫೈನಲ್ ಆಗಿ ರೆಡಿ ಆದಂಥ ಒಂದು ಪ್ರಾಡಕ್ಟ್. 100% ಚೆನ್ನಾಗಿದೆ. ಕೂಲ್ ಕೂಲ್ ಆಗಿದೆ ಮಾತ್ರ, ಹಚ್ಚಿದ ನಂತರ ಒಂಥರ ಕೂಲ್ ಏನೋ ಒಂದು ಫೀಲ್. ಮತ್ತೆ ಈ ಮುಖದಲ್ಲಿ ಬಿಸಿಲು ಹೋದಾಗ ಒಂದು ಕೆಂಪು ಬರುತ್ತೆ ನನಗೆ, ಇಲ್ಲ ಕೆಂಪು ಕೆಂಪು ಆಗುತ್ತೆ. ಅದೆಲ್ಲದು ಕೂಡ ಕಡಿಮೆ ಆಗ್ತದೆ. ಅಷ್ಟೊಂದು ಮೆಡಿಸಿನ್ ಪ್ರಾಪರ್ಟೀಸ್ ಇದೆ, ತುಂಬ ಚೆನ್ನಾಗಿದೆ. ಅದೇ ಮುಖ ತೊಳಿತಾ ಇದ್ದಾಳೆ. ಫೈನಲ್ ರಿಸಲ್ಟ್ ಹೇಗಿದೆ ಅಂತೇಳಿ ನೋಡಬೇಕು. ಓಕೆನಾ? ಎಲ್ಲಿಂಟು ಕಲ್ಲರ್? ನೋಡಿ, ಕಲ್ಲರ್ ಏನಿಲ್ಲ, ಕ್ಲೀನ್ ಆಯಿತು. ಸೋಪ್ ಎಂತ ಹಾಕ್ಲಿಲ್ಲ. ಪ್ಲೈನ್ ವಾಟರಲ್ಲಿ. ಆ್ಯಕ್ಚುಲಿ ಪ್ಲೈನ್ ವಾಟರಲ್ಲೇ ಮುಖ ತೊಳಿಬೇಕು, ಆಗ ನಮ್ಗೆ ಕರೆಕ್ಟ್ ಗೊತ್ತಾಗತ್ತೆ ಎಂತ ಅಂತ. ಓಕೆ, ಒಂದ್ಸಲ ಈಗ ನೀರನ್ನ ಕ್ಲೀನಾಗಿ ಒರೆಸು, ಆಮೇಲೆ ಅದು ನೋಡೋಣ. ಒರೆಸು. ಒರೆಸ್ಬಾರ್ದು, ಜಸ್ಟ್ ಇಷ್ಟು. ಹೌದೌದು, ಅಂದರೆ ನಾನು ರಬ್ ಮಾಡಬಾರ್ದು. ರಬ್ ಮಾಡಿದ್ರೆ ನಿಮಗೆ ಆ ಶೈನಿಂಗ್ ಹೋಗುತ್ತೆ ನೋಡಿ. ಆ್ಯಕ್ಚುಲಿ ನಿಮಗೆ ನಾನು ಬಿಫೋರ್ ತೋರಿಸ್ಬೇಕಾಗಿತ್ತು, ಅಂದರೆ ಹಚ್ಚೋ ಮುಂಚೆ. ಬಟ್ ಹಚ್ಚಿದ ತೋರಿಸಿದೆ ನಾನು. ನೆಕ್ಸ್ಟ್ ಇನ್ನೊಮ್ಮೆ ಬಿಫೋರ್ ತೋರಿಸುವ. ನಿಂಗೆ ಹೇಗೆ ಫೀಲ್ ಆಗ್ತಾ ಉಂಟು? ಓಕೆ, ಚೆನ್ನಾಗುಂಟು. ಸ್ಮೂತ್ ಸ್ಮೂತ್. ಸಕ್ಸಸ್ ಆಗಿದ್ರೆ ಸೂಪರ್. ಓಕೆ, ನನಗೆ ಒಂದೇ ಹೆದರಿಕೆ ಇದ್ದದ್ದು, ಕೈದು ಕಲರ್ ಹೋಯ್ತು. ಆ್ಯಕ್ಚುಲಿ ಅಂತ ಕೂಡಲೇ ವಾಶ್ ಮಾಡಿದಾಗ ಕಲರ್ ಬರುತ್ತೆ. ನಾವು ಇಟ್ಟು ಅಂದರೆ ಒಂದು ಅರ್ಧ ಗಂಟೆ ಇಟ್ಟು ಡ್ರೈ ಆಗಬೇಕು. ಡ್ರೈ ಆದ ನಂತರ ಏನು ಮಾಡಿದ್ರೆ ಏನು ಕಲರ್ ಆಗೋದಿಲ್ಲ, ಕ್ಲೀನಾಗಿ ಈ ರೀತಿ ವೈಟ್ ಬರುತ್ತೆ.